ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರಂಕ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಚಾಪ್ಟರ್ನನ್ನು ಪೂರ್ತಿ ನೋಡ್ಕೊಳ್ಳೋಣ. ಇದರಲ್ಲಿ ನಾವು ಇವತ್ತು ಹೇಳಬೇಕಾಗಿರ್ತಕ್ಕಂಥ ಅಂಶ ಯಾವುದಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಅದರ ಅರ್ಥ ಮತ್ತು ಅದರ ಬಗ್ಗೆ ಸ್ವಲ್ಪ ವಿವರಣೆ, ಆಮೇಲೆ ರಾಸಾಯನಿಕ ಸಮೀಕರಣಗಳು ಮತ್ತು ಅದನ್ನು ಹೆಂಗೆ ಸರಿದೂಗಿಸುವುದು ಮತ್ತು ಅದನ್ನು ಹೆಂಗೆ ಬರೆಯುವುದು ಅನ್ನೋದನ್ನು ಹೇಳಿಕೊಡ್ತೇನೆ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ವಿಧಗಳು, ಇವು ಅಷ್ಟೇನೈತೆ ನೋಡು. ಇದರಿಂದ ರಾಸಾಯನಿಕ ಕ್ರಿಯೆಗಳ ಮತ್ತು ಸಮೀಕರಣಗಳು ಪೂರ ಚಾಪ್ಟರ್ ಮುಗಿಯುತ್ತೆ. ಇವಾಗ ನಾವು ಫಸ್ಟ್ ನೋಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ರಾಸಾಯನಿಕ ಕ್ರಿಯೆ ಅರ್ಥ. ರಾಸಾಯನಿಕ ಕ್ರಿಯೆ ಅಂದರೆ ಏನು? ಒಂದು ವಸ್ತು ಏನಿರ್ತದೆ ಅದು ರಾಸಾಯನಿಕವಾಗಿ ಬದಲಾವಣೆ ಉಂಟಾಗುವುದು, ಅದನ್ನು ಏನಂತಾರು? ರಾಸಾಯನಿಕ ಕ್ರಿಯೆ ಅಂತಾರೆ. ರಾಸಾಯನಿಕವಾಗಿ ಒಂದು ವಸ್ತು ಯಾವುದಾದ್ರೂ ಬದಲಾವಣೆ ಆದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ಆಗುತ್ತೆ. ರಾಸಾಯನಿಕ ಕ್ರಿಯೆ ಜರುಗುವಾಗ ಪ್ರಾರಂಭದಲ್ಲಿರ್ತಕ್ಕಂಥ ವಸ್ತುವಿನ ಸ್ವಭಾವ ಬದಲಾಗಿ ಹೊಸ ವಸ್ತು ಉತ್ಪತ್ತಿಯಾಗುತ್ತೆ. ಭೌತಿಕ ಬದಲಾವಣೆ ಅಂದ್ರೆ ಏನು? ಒಂದು ಸ್ಥಾನ ಅಂದರೆ ಒಂದು ಘನ ವಸ್ತು ಇದ್ದುದು ದ್ರವ ವಸ್ತುವಾಗಿ ಬದಲಾವಣೆ ಆಗ್ತದೆ, ಆದರೆ ಅದು ಹೊಸ ವಸ್ತುವಾಗಿ ಉತ್ಪನ್ನ ಆಗೋದಿಲ್ಲ. ಆದರೆ ರಾಸಾಯನಿಕ ಕ್ರಿಯೆ ಆದಾಗ ವಸ್ತು ಹೊಸ ವಸ್ತುವಾಗಿ ಉತ್ಪನ್ನ ಆಗುತ್ತೆ, ಅವಕ್ಕೆ ಹೊಸ ಲಕ್ಷಣಗಳು ಬರ್ತವೆ. ಅದು ಮೊದಲಿರ್ತಕ್ಕಂಥ ವಸ್ತುವಾಗಿರಲ್ಲ, ಬೇರೆ ಇರುತ್ತೆ ಅಂತ ಹೇಳ್ತೀನಿ. ಆ ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ಯಾವ ರೀತಿಯಾದಂಥ ಲಕ್ಷಣಗಳು ಕಂಡುಬರುತ್ತವೆ ಅನ್ನೋದನ್ನು ಇವಾಗ ನಾವು ನೋಡ್ಕೊಳ್ಳೋಣ. ಫಸ್ಟ್ ಏನಾಗುತ್ತಂದ್ರೆ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ. ಸ್ಥಿತಿಯಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ ಅಂದ್ರೆ, ಉದಾಹರಣೆಗೆ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ರಾಸಾಯನಿಕ ಕ್ರಿಯೆಯನ್ನು ಒಳಗಡಿಸಿದಾಗ ಆವಾಗ ಏನಾಗುತ್ತಂದ್ರೆ ಬೆಳ್ಳಿಯ ಅಯೋಡೈಡ್ನ ಹಳದಿ ಪ್ರಕ್ಷೇಪಗಳು ಉಂಟಾಗುತ್ತವೆ. ಇದರಿಂದ ಏನಾಗ್ತದಂದ್ರೆ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗ್ತದೆ ಅಂತ ನಾವು ಹೇಳೋಣ. ನೆಕ್ಸ್ಟ್ ಬಣ್ಣದಲ್ಲಿ ಬದಲಾವಣೆ. ಎರಡನೇ ಅಂಶ ಏನಂದ್ರೆ ಬಣ್ಣದಲ್ಲಿ ಬದಲಾವಣೆ. ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ಏನಾಗ್ತದಂದ್ರೆ ವಸ್ತುವಿನಲ್ಲಿರ್ತಕ್ಕಂಥಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ. ಮೊದಲಿದ್ದ ಬಣ್ಣಕ್ಕೆ ಬೇರೆ ನೆಕ್ಸ್ಟ್ ಇನ್ನೊಂದು ಬಣ್ಣವಾಗಿ ಬದಲಾವಣೆ ಉಂಟಾಗ್ತದೆ ಅಂತ ನಾವು ಹೇಳೋಣ. ಉದಾಹರಣೆ ಏನಂದರೆ ಕಂದು ಬಣ್ಣದ ತಾಮ್ರದ ಲೋಹವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ ಅಂದ್ರೆ ಅದು ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತೆ. ಇಲ್ಲಿ ನೋಡ್ರಿ, ಕಂದು ಬಣ್ಣದ ತಾಮ್ರ ಕಂದು ಬಣ್ಣದ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ಅದನ್ನು ಆಕ್ಸಿಜನ್ ಜೊತೆ ಕಾಯಿಸಿದಾಗ ಅವಾಗ ಏನಾಗ್ತದೆ, ಅದು ಕಪ್ಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ದೆನ್ ನೆಕ್ಸ್ಟ್ ಮೂರನೇ ಲಕ್ಷಣ ಏನಂದರೆ ಅನಿಲದ ಬಿಡುಗಡೆ. ಏನಾಗ್ತದೆ ರಾಸಾಯನಿಕ ಕ್ರಿಯೆ ಮಾಡಿಸುವಾಗ ನಿಮ್ಗೆಲ್ಲರೂ ನೋಡಿದ್ದೀರಿ, ಅನಿಲಗಳ ಬಿಡುಗಡೆ ಆಗ್ತೈತಿ. ಇವಾಗ ನಾವು ಹೇಳ್ಬೇಕಂದ್ರೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅಲ್ಲಿ ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೇನಂತಾರಂದ್ರೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಏನಾಗ್ತದೆ ಅಂದ್ರೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಇಲ್ಲಿ ಕಂದು ಬಣ್ಣದ ಏನಂತದ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಮತ್ತು ಅದ್ರ ಜೊತೆ ಆಕ್ಸಿಜನ್ ಕೂಡ ಬಿಡುಗಡೆ ಆಗ್ತದೆ. ನಾಲ್ಕನೇ ಬದಲಾವಣೆ ಏನಂದ್ರೆ ತಾಪದಲ್ಲಿ ಬದಲಾವಣೆ ಅಂದ್ರೆ ಹೆಂಗೆ? ನೀರಿನೊಂದಿಗೆ ಸೋಡಿಯಂವನ್ನು ವರ್ತಿಸಿದಾಗ ಉಷ್ಣ ಬಿಡುಗಡೆ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಇದನ್ನು ಎಲ್ಲರೂ ಮಾಡಿಸಿರ್ಬೋದು. ಸೋಡಿಯಮನ್ನು ನೀರಿನಲ್ಲಿ ಹಾಕಿದ ಕೂಡಲೇ ಅದು ಸುರ್ರಂತ ಸೌಂಡ್ ಮಾಡಿ ಏನು ಮಾಡ್ತದೆ ಅಂದ್ರೆ ಉಮ್ಗಿಲಿ ಸ್ಫೋಟ ಆಗುತ್ತೆ. ಅವಾಗೇನೋ ಸ್ಫೋಟ ಆದಾಗ ಏನಾಗುತ್ತೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ, ಅದ್ರ ಜೊತೆನ ಉಷ್ಣ ಅಂದ್ರೆ ಕಾವು ಬಿಡುಗಡೆ ಆಗುತ್ತೆ. ನೀವು ನೋಡಿರ್ಬೋದು ಅದು ಹೆಂಗೆ ಸ್ಫೋಟ ಆಗುತ್ತೆ ಅಂದ್ರೆ ಒಂಥರ ಸಣ್ಣ ಪಟಾಕಿ ಥರ ಸ್ಫೋಟ ಆಗುತ್ತೆ. ಇವಾಗ ರಾಸಾಯನಿಕ ಕ್ರಿಯೆಯಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಯಾವ್ಯಾವ ಥರ ಲಕ್ಷಣಗಳು ಕಂಡು ಬರ್ತವೆ? ಸ್ಥಿತಿಯಲ್ಲಿ ಬದಲಾವಣೆ, ಇನ್ನೊಂದು ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ನಾಲ್ಕನೇದೇನಂದ್ರೆ ತಾಪದಲ್ಲಿ ಬದಲಾವಣೆ. ಇವು ನಾಲ್ಕನ್ನು ನಾನು ಹೇಳಿದ್ದೇನೆ. ಇವಾಗ ನೆಕ್ಸ್ಟ್ ರಾಸಾಯನಿಕ ಸಮೀಕರಣ
ಅಂದರೆ ಏನು ಅಂತ ನೋಡೋಣ. ರಾಸಾಯನಿಕ ಸಮೀಕರಣ ಅಂದರೆ ಬೇರೆ ಏನೂ ಅಲ್ಲ, ರಾಸಾಯನಿಕ ವಸ್ತುಗಳು ಯಾವ್ಯಾವ ಇರ್ತಾವಲ್ಲ ಅವುಗಳು ಹೆಂಗೆ ರಾಸಾಯನಿಕ ಕ್ರಿಯೆಯನ್ನು ನಡೆಸಿದವು ಅನ್ನೋದನ್ನು ಹೇಳೋದು. ರಾಸಾಯನಿಕ ಸಮೀಕರಣದಲ್ಲಿ ಏನೇನು ಕಂಡು ಬರ್ತಾವಂದ್ರೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನ ಅಂತ ಕಂಡು ಬರ್ತವೆ. ಪ್ರತಿವರ್ತಕಗಳಂದ್ರೆ ಯಾವತ್ತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂತಹ ವಸ್ತುಗಳು ಅಥವಾ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಪದಾರ್ಥಗಳಂತ ನಾವು ಹೇಳ್ಬೋದು. ಆ ರಾಸಾಯನಿಕ ಕ್ರಿಯೆ ಆ ಎರಡೂ ಪದಾರ್ಥಗಳ ಜೊತೆ ರಾಸಾಯನಿಕ ಕ್ರಿಯೆ ನಡೆದಾಗ ಅವೆರಡೂ ಕೂಡ್ಕೊಂಡಾಗ ಏನು ಉತ್ಪತ್ತಿ ಆಗುತ್ತದಂದ್ರೆ ಅದನ್ನು ಏನು ಉತ್ಪತ್ತಿ ಆಗ್ತೋ ಹೊಸ ವಸ್ತು ಏನು ಉತ್ಪತ್ತಿ ಆಗುತ್ತಲ್ಲ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಇವಾಗ ಉದಾಹರಣೆಗೆ ಮೆಗ್ನೀಷಿಯಮನ್ನು ಆಕ್ಸಿಜನ್ ಜೊತೆ ಉರಿಸಿದಾಗ ಏನಾಗ್ತದೆ? ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗ್ತದೆ. ಇಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ ಏನು ಎರಡು ಪ್ರತಿವರ್ತಕಗಳು ಮತ್ತು ಅಲ್ಲಿ ಉತ್ಪತ್ತಿಯಾದಂಥ ವಸ್ತು ಮ್ಯಾಗ್ನೀಷಿಯಮ್ ಆಕ್ಸೈಡನ್ನು ಉತ್ಪನ್ನ ಅಂತ ಕರಿತೇವೆ. ಇದನ್ನು ಇಲ್ಲಿ ನಾವು ಹೇಳಿದಂದು ಏನಂದ್ರೆ ಇದು ಪದರೂಪದ ಸಮೀಕರಣ. ಇದೇನು ಪದರೂಪದ ಸಮೀಕರಣ. ಆ್ಯಕ್ಚುಲಿ ಸಮೀಕರಣವನ್ನು ಹೆಂಗೆ ಬರೀತಾರಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇರ್ತಕ್ಕಂಥ ಸಮೀಕರಣ ಇದು. ಇವಾಗ ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿನ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಏನಂತಾರೆ? ರಾಸಾಯನಿಕ ಸಮೀಕರಣ. ಸಂಕೇತಗಳ ರೂಪದಲ್ಲಿ ಇದು ನೋಡ್ರಿ, ಇದು ಮ್ಯಾಗ್ನೀಷಿಯಮ್ನ ಸಂಕೇತ, ಇದು ಆಕ್ಸಿಜನ್ನ ಸಂಕೇತ. ಅವೆರಡೂ ಉತ್ಪತ್ತಿಯಾಗಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗೈತಿ. ಇದ್ರದ್ದು ಮ್ಯಾಗ್ನೀಷಿಯಮ್ ಆಕ್ಸೈಡ್ನ ಇದು ಸಮೀಕರಣ. ಆ್ಯಕ್ಚುಲಿ ಇದನ್ನು ಸರಿದೂಗಿಸಿದಾಗ ಏನಾಗುತ್ತೆ ಅಂದ್ರೆ 2mg ಇಲ್ಲಿ ಸರಿದೂಗಿಸಿದಾಗ ಹೆಂಗಾಗ್ತದೆ ಅಂದ್ರೆ 2mg ಇಲ್ಲಿ 2mgO ಅಂತ ಆಗ್ತದೆ. ಸರಿದೂಗಿಸುವುದಂದ್ರೆ ಏನಂತ ಯಾವಾಗ ಹೇಳ್ತೀನಿ. ಸರಿದೂಗಿಸುವುದಂದ್ರೆ ಅದೇನೂ ಅಲ್ಲ, ನಿಮ್ಗೆ ಹೇಳ್ಬೇಕಂತಂದ್ರೆ ವೆರಿ ಈಜಿ ಐತಿ. ಪ್ರತಿವರ್ತಕಗಳಲ್ಲಿ ಎಷ್ಟು ರಾಶಿಯ ಧಾತುಗಳಿರ್ತಾವೋ ಉತ್ಪನ್ನವಾದಾಗ ಅಷ್ಟೇ ರಾಶಿಯ ಧಾತುಗಳು ಇರಬೇಕು. ಅಷ್ಟೇ ರಾಶಿಯ ಧಾತುಗಳಂದ್ರೆ ಇವಾಗ ನೋಡ್ರಿ, ಉದಾಹರಣೆಗೆ ಇಲ್ಲಿ Mg+O2 ಅದು ಉತ್ಪನ್ನವಾಗಿ MgO ಅಂತ ಆಗೈತಿ. ಇದು ಸರಿದೂಗಿಸಿಲ್ಲ. ಇಲ್ಲಿ Mg ಎಷ್ಟೈತಿ? 1 ಐತಿ. ಆಕ್ಸಿಜನ್ ಎಷ್ಟು ಅದಾವು? 2 ಅದಾವು. ಬಟ್ ಉತ್ಪನ್ನ ಆದಾಗ ಎಷ್ಟೈತಿ? Mg 1 ಐತಿ, ಆಕ್ಸಿಜನ್ ಮಾತ್ರ 1 ಐತಿ. ಇಲ್ಲಿ 2, ಇಲ್ಲಿ ಆಕ್ಸಿಜನ್ 1. ಇಲ್ಲಿ ಅವೆರಡು ಈಕ್ವಲ್ ಇಲ್ಲ. ಇವಾಗ ನಾವು ಈಕ್ವಲ್ ಮಾಡ್ಬೇಕಂತಂದ್ರೆ ಹೆಂಗೆ? ಇಲ್ಲಿ ಆಕ್ಸಿಜನ್ಗಳನ್ನ 2 ಮಾಡ್ಬೇಕಂದ್ರೆ ಇಲ್ಲಿ 2 ಅಂತ ಮಾಡಬೇಕು. ಆಮೇಲೆ ಇಲ್ಲಿ Mgಗಳು 2 ಆಗ್ತಾವೆ. ಸೊ ಇಲ್ಲಿ ಕೂಡ ಎರಡು Mgಗಳು ಅಂದರೆ 2 ಮ್ಯಾಗ್ನೀಷಿಯಮ್ಗಳ ಪ್ರಮಾಣಗಳು ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಆ್ಯಕ್ಚುಲಿಯಾಗಿ ಸರಿದೂಗಿಸಿದ್ದಾರೆ ನೋಡ್ರಿ. ಇದನ್ನು ನೋಡ್ರಿ, ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಮೇಲಿಂದ ಇದು ಕಚ್ಚಾ ಸಮೀಕರಣ, ಇದು ಸರಿದೂಗಿಸಿದ ಮತ್ತು ಇದೇನಿದೆ ಸರಿದೂಗಿಸಿದ ಸಮೀಕರಣ ಅಂತ ನಾವು ಕರಿತೀವಿ. ಸಮೀಕರಣ ಸರಿದೂಗಿಸೋದು ನಿಮ್ಗೆ ಗೊತ್ತಾಗಿರ್ಬೋದು. ಇವಾಗ ಹೆಂಗಂತ ಗೊತ್ತಾಗಿಲ್ಲತ್ತಂದ್ರೆ ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ. ಇವಾಗ ಏನಂತಾರದು, ಪ್ರತಿವರ್ತಕಗಳಲ್ಲಿ ಎಷ್ಟು ರಾಶಿಯ ಧಾತುಗಳಿರ್ತಾವೋ ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ರಾಶಿಯ ಧಾತುಗಳು ಇರಬೇಕು. ಆವಾಗ ಅದನ್ನು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ನೋಡ್ಕೊಳ್ರಿ, ಇವೆಲ್ಲ ಉದಾಹರಣೆಗಳದಾವು. ಒಂದು ಸಾರಿ ನೀವೇ ನೋಡ್ಕೊಳ್ರಿ, ಇವೆಲ್ಲವನ್ನು ಒಂದು ಸಾರಿ ನೋಡ್ಕೊಳ್ರಿ ಹೆಂಗೆ ಸರಿದೂಗಿಸೋದು ಅಂತ ನಿಮ್ಗೆ ಗೊತ್ತಾಗ್ತದೆ. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಏನಂದ್ರೆ ಸಮೀಕರಣಗಳದಾವು. ಇವೆಲ್ಲವನ್ನು ಒಂದು ಕಡೆ ಬರೆದಿಟ್ಕೊಳ್ರಿ. ಬರೆದಿಟ್ಕೊಂಡು ಇವೆಲ್ಲನೂ ಒಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇವೆಲ್ಲ ನಿಮ್ಮ ಪ್ರತಿ ಪಾಠದಲ್ಲಿಯೂ ಕೂಡ ಕಂಡು ಬರ್ತವೆ. ಇವೆಲ್ಲ ಇಂಪಾರ್ಟೆಂಟ್ ಇದಾವೆ. ಇವೆಲ್ಲವನ್ನು ಒಂದು ಸಾರಿ ನೋಡ್ಕೊಳ್ರಿ. ಇವೆಲ್ಲ ಇದನ್ನಾಗಲಿ ಮತ್ತು ಇವೆಲ್ಲವನ್ನು ಒಮ್ಮೆ ನೋಡ್ಕೊಳ್ರಿ. ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೊಳ್ರಿ. ನೆಕ್ಸ್ಟ್ ಇವುಗಳು ಕೂಡ ಸ್ಕ್ರೀನ್ಶಾಟ್ ಇದ್ದರೂ ಕೂಡ ತಗೊಳ್ರಿ. ದೆನ್ ನೆಕ್ಸ್ಟ್ ಇವಾಗ ನಾವು ರಾಸಾಯನಿಕ ಸಮೀಕರಣಗಳಲ್ಲಿ ಆ ಸಮೀಕರಣದಲ್ಲಿರ್ತಕ್ಕಂಥ ಧಾತುಗಳೇನಿರ್ತಾವಲ್ಲ
ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಧಾತುಗಳು ಮತ್ತು ಸಂಯುಕ್ತಗಳು ಏನು ಕಂಡು ಬರ್ತಾವಲ್ಲ ಅವುಗಳದ ನಾವು ಏನು ಕರಿತೀವಿ ಭೌತಿಕ ಸ್ಥಿತಿಯನ್ನು ಕೂಡ ಬರಿಬೇಕಾಗತ್ತೆ. ಭೌತಿಕ ಸ್ಥಿತಿಗಳನ್ನು ಹೆಂಗೆ ಬರೀತಾರ? ಘನವಸ್ತು ಅಂದ್ರೆ ಅದನ್ನ ಇಂಗ್ಲೀಷ್ನ ಸಾಲಿಡ್ ಅಂತ ಕರೀತಾರೆ. ದ್ರವ ವಸ್ತುಗ ಲಿಕ್ವಿಡ್ ಅಂತ ಕರೀತಾರೆ. ಅನಿಲ ವಸ್ತುಗ ಗ್ಯಾಸಿಯಸ್ ಅಂತ ಕರೀತಾರೆ. ಜಲೀಯ ವಸ್ತುಗ ಏನಂತಾರೆ? ಆಕ್ವಿಯಸ್ ಅಂತ ಕರೀತಾರೆ. ಅವುಗಳೆಲ್ಲ ಶಾರ್ಟ್ ಫಾರ್ಮ್ ಅಂದ್ರೆ ಘನವಸ್ತು ಇತ್ತಂದ್ರೆ ಅದನ್ನು ಎಸ್ ಅಂತ ಸೂಚನೆ ಮಾಡ್ತಾರೋ. ದ್ರವ ವಸ್ತು ಇತ್ತಂದ್ರೆ ಹಿಂಗೆ ಬ್ರ್ಯಾಕೆಟ್ದಾಗ ಎಲ್ ಅಂತ ಸೂಚನೆ ಮಾಡ್ತಾರೋ. ಅನಿಲ ವಸ್ತು ಇತ್ತಂದ್ರೆ ಜಿ ಅಂತ ಸೂಚನೆ ಮಾಡ್ತಾರೆ. ಮತ್ತು ಜಲೀಯ ಅಂದ್ರೆ ಲಿಕ್ವಿಡ್ ಇತ್ತಂದ್ರೆ ಆಕ್ವಿಯಸ್ ಅಥವಾ ಲಿಕ್ವಿಡ್ ಅಂದರೆ ಜಲಿ ಅಂದ್ರೆ ನೀರಿನಲ್ಲಿ ಮಿಶ್ರಣವಾಗಿರ್ತದಲ್ಲ ಜಲ್ಲಿ ಟೈಪ, ಅದನ್ನು ಆಕ್ವಿಯಸ್ ಅಂತ ಕರೀತಾರೆ. EQ ಅಂತ ಸೂಚನೆ ಮಾಡ್ತಾರೆ. ಇಲ್ಲಿ ಉದಾಹರಣೆ ನೋಡ್ಕೊಳ್ರಿ. ಇವೆಲ್ಲ ಉದಾಹರಣೆಗಳು ಹೆಂಗೆ ಭೌತಿಕ ಸ್ಥಿತಿಗಳನ್ನು ಹೆಂಗೆ ಕೆಳಗಡೆ ಇಲ್ಲಿ ಒಂದು ಇದ್ರಾಗ ಹೆಂಗೆ ಬ್ರ್ಯಾಕೆಟ್ನ ಹಾಕಿ ಕೆಳಗಡೆ ಹೆಂಗೆ ಸೂಚನೆ ಮಾಡಿದಾರೆ ಒಂದು ನೋಡ್ಕೊಳ್ರಿ ಒಮ್ಮೆ. ಇಲ್ಲಿ ನೋಡ್ರಿ, ಇಲ್ಲಿ ಎರಡನೇ ಉದಾಹರಣೆ ನೋಡ್ಕೊಳ್ರಿ. ಸೋಡಿಯಂ ಪ್ಲಸ್ 2H2O ಅಂದ್ರೆ ಸೋಡಿಯಂ ಪ್ಲಸ್ ನೀರಿನ ಜೊತೆ ಸೋಡಿಯಂ ಯಾವ ಸ್ಥಿತಿಯಲ್ಲಿ ಐತಿ? ಘನ ಸ್ಥಿತಿಯಲ್ಲಿ ಐತಿ. ನೀರು ಲಿಕ್ವಿಡ್ ಅಂದರೆ ದ್ರವ ಸ್ಥಿತಿಯಲ್ಲಿ ಐತಿ. ಆವಾಗ ಸೋಡಿಯಂ ಹೈಡ್ರಾಕ್ಸೈಡ್ NaOH, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಏನ ಆಕ್ವಿಯಸ್ ನೋಡ್ರಿ, ಜಲೀಯ ರೂಪಕ್ಕೆ ಬಂದೈತಿ ನೋಡ್ರಿ. ಇಲ್ಲಿ ಪೂರ ಸ್ಥಿತಿ ಬದಲಾವಣೆ ಆಗೈತಿ. ಮತ್ತು ಹೈಡ್ರೋಜನ್ ಗ್ಯಾಸ್ ಅಂದ್ರೆ ಅನಿಲ ರೂಪಕ್ಕೆ ಹೈಡ್ರೋಜನ್ ಒಂದು ಉತ್ಪನ್ನ ಆಗಿ ಬಂದೈತಿ. ಇವಾಗ ಇದು ಅರ್ಥ ಆಯ್ತು ಅಂತ ನಾನು ಹೇಳ್ಕೊತೀನಿ, ಸ್ಥಿತಿ ಹೆಂಗೆ ಬರೆಯೋದಂತ ಸಮೀಕರಣದಲ್ಲಿ. ದೆನ್ ನೆಕ್ಸ್ಟ್ ನಾವು ಇವಾಗ ಮೇನ್ ಇಂಪಾರ್ಟೆಂಟ್ ಕಡೆ ಹೋಗ್ಬೇಕಂದ್ರೆ ರಾಸಾಯನಿಕ ಕ್ರಿಯೆ ವಿಧಗಳು. ಇವಾಗ ನೀವು ಕರೆಕ್ಟಾಗಿ ಫೋಕಸ್ ಮಾಡಿಬಿಟ್ಟು ಕೇಳಿಸ್ಕೋಬೇಕು ಎಲ್ಲನೂ. ಇಲ್ಲಿ ಇಲ್ಲಂದ್ರೂ ಒಂದು 4-5 ವಿಧಗಳು ಬರ್ತಾವೆ. ಇದ್ರಾಗ ಇಂಪಾರ್ಟೆಂಟ್ 4, ಅದರಲ್ಲಿ 4-5 ವಿಧಗಳು ಬರ್ತಾವೆ. ಅವೆಲ್ಲನೂ ಇಂಪಾರ್ಟೆಂಟ್ ಅದಾವೆ, ಅವೆಲ್ಲನೂ ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇವಾಗ ಫಸ್ಟ್ನೇ ವಿಧ ಅಂದರೆ ಯಾವುದು? ರಾಸಾಯನಿಕ ಸಂಯೋಗ ಕ್ರಿಯೆ. ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಇದು ಪದದಲ್ಲೇ ಹೇಳ್ತೈತಿ, ಎರಡು ವಸ್ತು ಇದನ್ನು ಕೂಡ್ಕೊಳ್ಳೋದಂತ. ಇದರದ್ದು ಅರ್ಥ ಏನಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸಂಯೋಗವಾಗಿ ಒಂದೇ ಉತ್ಪನ್ನವನ್ನು ಉಂಟು ಮಾಡೋದನ್ನು ಸಂಯೋಗ ಕ್ರಿಯೆ ಅಂತ ಕರೀತಾರೆ. ನೋಡ್ರಿ, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಕೂಡಿ ಸಂಯೋಗ ಹೊಂದಿ ಒಂದು ಉತ್ಪನ್ನ ಉಂಟು ಮಾಡೋದು. ಉದಾಹರಣೆಗೆ ನೋಡ್ರಿ, ಇಲ್ಲಿ CaO ಪ್ಲಸ್ H2O ಕೂಡ್ಕೊಂಡು ಒಂದೇ ಉತ್ಪನ್ನ ಆಗಿತ್ತು ನೋಡ್ರಿ. ಇಲ್ಲಿ CaOH ಟ್ವೈಸ್ ಪ್ಲಸ್ ಹೀಟ್ ಬಿಡುಗಡೆ ಆಗೈತಿ. ಇಲ್ಲಿ ನೋಡ್ರಿ, ಸುಣ್ಣದ ಆಕ್ಸೈಡ ನೀರಿನ ಜೊತೆ ಸೇರ್ಕೊಂಡ ಏನಾಗೈತಿ? ಸುಣ್ಣದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆ ಹೊಂದೈತಿ. ಅದನ್ನ ಏನಂತ ಕರೀತಾರೆ? ಅರಳಿದ ಸುಣ್ಣ ಅಂತ ಕರೀತಾರೆ. ಕ್ಯಾಲ್ಸಿಯಂ ಆಕ್ಸೈಡ ನೀರಿನ ಜೊತೆ ಸೇರ್ಕೊಂಡ ಏನಾಗ್ತೈತಿ? ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆ ಹೊಂದಿ ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ಈ ಸಂಯೋಗ ಕ್ರಿಯೆಗೆ ಇನ್ನೊಂದು ಏನಂತ ಕರೀತಾರಂದ್ರೆ, ಇಲ್ಲಿ ನೋಡ್ರಿ, ಬಹಿರ್ಉಷ್ಣ ಕ್ರಿಯೆಗಳು ಅಂತ ಯಾಕೆ ಕರೀತಾರೆ? ಯಾಕಂತಂದ್ರೆ ಇವು ಸಂಯೋಗ ಕ್ರಿಯೆಗಳು ಎಷ್ಟದ ನೋಡು, ಅವೆಲ್ಲದರ ಏನಾಗ್ತದೆ ಅಂದ್ರೆ ಉಷ್ಣ ಬಿಡುಗಡೆ, ಬೆಳಕು ಬಿಡುಗಡೆ ಮತ್ತು ಶಬ್ದ ರೂಪದಲ್ಲಿ ಶಕ್ತಿಯ ಬಿಡುಗಡೆ ಉಂಟಾಗ್ತದೆ. ಅದಕ್ಕೋಸ್ಕರ ಇವುಗಳನ್ನು ಏನಂತ ಕರೀತಾರಂದ್ರೆ ಬಹಿರುಷ್ಣಕ ಕ್ರಿಯೆಗಳಂತ ಕರೀತಾರೆ. ನೀವು ಇದ್ರದ ಫರ್ದರ್ ಇವು ಇನ್ನೂ ಒಂದೆರಡು ಬೇಕಂತಂದ್ರೆ ನಿಮ್ಗೆ ಇವು ನೋಡ್ಕೊಳ್ರಿ. ಇವೆಲ್ಲ ಉದಾಹರಣೆಗಳು, ಇವೆಲ್ಲ ನೀವು ನೋಡ್ಕೊಳ್ರಿ. ಯಾಕಂತಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ ನಾನು ನಿಮ್ಗೆ ಶಾರ್ಟಾಗಿ ಹೇಳ್ಕೊತ ಹೋಗ್ತೀನಿ. ಇವು ನಿಮ್ಗೆ ಅರ್ಥ ಆದ್ರೆ ಸಾಕು, ಉದಾಹರಣೆಗಳು ಜಾಸ್ತಿ ಹೇಳಿ ಉಪಯೋಗ ಇಲ್ಲ. ನಿಮ್ಗೆ ಅದು ಏನಂತ ಅರ್ಥ ಆದ್ರೆ ಸಾಕು, ಅಷ್ಟು ಅರ್ಥ ಮಾಡಿಸ್ತೀನಿ. ಮುಂದಿನ ನೀವು ನೋಡ್ಕೊಳ್ರಿ. ಇವಾಗ ನಾವು ಎರಡನೇ ವಿಧದ ಕಡೆ ಹೋಗ್ಬೇಕಂದ್ರೆ ರಾಸಾಯನಿಕ ವಿಭಜನೆ ಕ್ರಿಯೆ. ರಾಸಾಯನಿಕ ವಿಭಜನೆ ಕ್ರಿಯೆ ಅಂದ್ರೇನ? ರಾಸಾಯನಿಕ ವಿಭಜನೆ ಕ್ರಿಯೆ ಅಂದ್ರೆ ಏನು ಹೇಳ್ತೈತಿ? ಡಿವೈಡ್ ಆಗೋದು ಅಂತ ಹೇಳ್ತೈತಿ. ಇಲ್ಲಿ ನೋಡ್ರಿ, ಒಂದೇ ಒಂದು ಪ್ರತಿವರ್ತಕ ಇರ್ತೈತಿ. ಅದು ಒಂದೇ ಒಂದು ಪ್ರತಿವರ್ತಕ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆ ಹೊಂದುತ್ತೈತಿ. ಅದನ್ನ ಏನಂತ ಕರೀತಾರೆ? ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಬೇಕಂದ್ರೆ ಫೆರಸ್ ಸಲ್ಫೈಡ್ ಇದೇನಿದೆ? ಫೆರಸ್ ಸಲ್ಫೈಟನ್ನು ಕಾಯಿಸಿದಾಗ ಫೆರಸ್ ಸಲ್ಫೇಟನ್ನು ಕಾಯಿಸಿದಾಗ ಏನಾಗಿ ಪರಿವರ್ತನೆ ಹೊಂದದಂದ್ರೆ ಫೆರಿಕ್ ಆಕ್ಸೈಡ ಪ್ಲಸ್
ಸಲ್ಫರ್ ಡೈಆಕ್ಸೈಡ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡಾಗಿ ವಿಭಜನೆ ಹೊಂದೈತಿ. ಇಲ್ಲಿ ನೋಡ್ರಿ, ಒಂದೇ ಒಂದು ಫೆರಸ್ ಸಲ್ಫೈಟ್ ಇದ್ದದ ಮೂರು ವಸ್ತುಗಳಾಗಿ ಬಿಡುಗಡೆ ಹೊಂದೈತಿ. ಇದನ್ನು ಏನಂತ ಕರೀತಾರೆ? ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಇವುಗಳಿಗೆ ಇನ್ನೊಂದು ಹೆಸರಿಂದ ಕರೀತಾರೆ, ಏನಂದ್ರೆ ಅಂತರುಷ್ಣಕ ಕ್ರಿಯೆಗಳು. ನೋಡ್ರಿ, ಬೇಕಾದ್ರೆ ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಅಂತರುಷ್ಣಕ ಕ್ರಿಯೆಗಳಂತ ಯಾಕೆ ಕರೀತಾರೆ? ಇಲ್ಲಿ ಶಕ್ತಿಯ ಹೀರಿಕೆ, ಉಷ್ಣದ ಹೀರಿಕೆ, ಬೆಳಕಿನ ಹೀರಿಕೆ, ವಿದ್ಯುತ್ ಹೀರಿಕೆ ಇವೆಲ್ಲ ಕೂಡ ಆಗುತ್ತೆ. ನಾವು ಒಂದು ವಸ್ತುವನ್ನು ವಿಭಜನೆ ಮಾಡಬೇಕಂತಂದ್ರೆ ಅಲ್ಲಿ ಶಕ್ತಿಯ ಅವಶ್ಯಕತೆ ಇದ್ದೇ ಇರುತ್ತೆ. ಆ ಶಕ್ತಿಯನ್ನು ಹೀರ್ಕೊಳ್ಳೋದ್ರಿಂದ ಇಲ್ಲಿ ಅಂತರುಷ್ಣಕ ಕ್ರಿಯೆಗಳಂತ ಕರೀತಾರೆ. ಇಲ್ಲಿ ನೋಡ್ರಿ, ಬೇಕಿದ್ರೆ ಇಲ್ಲಿ ಶಕ್ತಿಯು ಉಷ್ಣ, ಬೆಳಕು, ವಿದ್ಯುತ್ ಶಕ್ತಿ ರೂಪದಲ್ಲಿ ಇರಬಹುದು. ಆ ಶಕ್ತಿಯನ್ನು ಹೀರಿಕೊಂಡು ಅವ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ಕಂಡು ಬರ್ತವೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ಉದಾಹರಣೆ ಹೇಳಬೇಕಂತಂದ್ರೆ ಇಲ್ಲಿ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಏನಾಗಿ ಬಿಡುಗಡೆ ಆಗ್ತೈತಿ? ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡಾಗಿ ಬಿಡುಗಡೆ ಆಗ್ತೈತಿ. ಇವಾಗ ನಾನು ಹೇಳಿದ್ದೇನೆಂದರೆ ರಾಸಾಯನಿಕ ವಿಭಜನೆ ಕ್ರಿಯೆ ನಿಮ್ಗೆ ಅರ್ಥ ಆಗಿತ್ತು ಅಂತ ನಾನು ಅನ್ಕೊತೀನಿ. ನೆಕ್ಸ್ಟ್, ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ವೆರಿ 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 ಇಂಪಾರ್ಟೆಂಟ್ ಇದು. ಇಲ್ಲಾಂದ್ರೂ 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಡಯಾಗ್ರಾಮ್ ಸಮೇತ ಬೀಳ್ತೈತಿ. ನಾನು 10th ಇದ್ದಾಗ ಕೂಡ ಬಿದ್ದಿತ್ತು, 3 ಮಾರ್ಕ್ಸಿಗೆ ಬಿದ್ದಿತ್ತು, ಒಂದೊಂದು ಸಾರಿ 4 ಮಾರ್ಕ್ಸಿಗೆ ಕೂಡ ಬೀಳುವಂಥ ಚಾನ್ಸಸ್ ಜಾಸ್ತಿ ಐತಿ. ಅದೇನಂದ್ರೆ ನೀರಿನ ವಿದ್ಯುತ್ ವಿಭಜನೆ. ನೀರಿನ ವಿದ್ಯುತ್ ವಿಭಜನೆ ಇದು ನೋಡ್ರಿ, ನೀರನ್ನು ವಿದ್ಯುತ್ ಶಕ್ತಿಯ ಜೊತೆಗೆ ನೀರಿನಲ್ಲಿ ವಿದ್ಯುತ್ ಶಕ್ತಿಯನ್ನು ಬಿಡುಗಡೆ ಮಾಡಿದಾಗ ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ಹೊಂದೈತಿ. ಅದು ಹೆಂಗೆ ವಿಭಜನೆ ಹೊಂದೈತಿ ಅನ್ನೋದನ್ನು ಇಲ್ಲಿ ನೋಡ್ರಿ, ಇಲ್ಲಿ ಡಯಾಗ್ರಾಮ್, ಇದು ಅದರ ಡಯಾಗ್ರಾಮ್ ಆಗೈತಿ. ಇಲ್ಲಿ ಏನು ಹಾಕಿದ್ದಾರೋ? ಗ್ರಾಫೈಟ್ ದಂತಗಳನ್ನು ಹಾಕಿದ್ದಾರೋ. ಒಂದು ಪ್ರಣಾಳ ಐತಿ, ಅದರಲ್ಲಿ ನೀರು ಹಾಕಿದ್ದಾರೋ. ಆ ಗ್ರಾಫೈಟ್ ದಂತಕ್ಕೆ ಒಂದು ಆ್ಯನೋಡ್ ಜಾಯಿಂಟ್ ಮಾಡಿದ್ದಾರೋ, ಇನ್ನೊಂದು ಕ್ಯಾಥೋಡ್ ಜಾಯಿಂಟ್ ಮಾಡಿದ್ದಾರೋ. ಆ ಆ್ಯನೋಡ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ಲಾಗತ್ತೆ, ಇನ್ನೊಂದು ಏನ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ಲಾಗತ್ತೆ. ನೋಡ್ರಿ, ಅದು ಹೆಂಗೆ 2:1 ಈ ಥರ ಬಿಡುಗಡೆ ಆಗ್ಲೈತಿ. ಈ ಅನುಪಾತಗಳಲ್ಲಿ ಬಿಡುಗಡೆ ಆಗ್ಲೈತಿ. ನೀರು ಕೂಡ ಹಂಗೆ ಇರ್ತೈತಿ. ಹೈಡ್ರೋಜನ್ನ 2 ಅನುಪಾತದಲ್ಲಿ ಇರ್ತೈತಿ, ಆಕ್ಸಿಜನ್ ಇದು ಹೈಡ್ರೋಜನ್ನ 2 ಅನುಪಾತದಲ್ಲಿರುತ್ತೆ, ಆಕ್ಸಿಜನ್ 1 ಅನುಪಾತದಲ್ಲಿ ಇರ್ತೀವಿ. ಅದನ್ನು ವಿವರವಾಗಿ ನೋಡ್ಕೊಳ್ರಿ ಒಮ್ಮೆ. ಇದನ್ನು ಡಯಾಗ್ರಾಮ್ ಒಂದು ಸರಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ತಗೊಳ್ರಿ. ಮತ್ತು ಇದು ಕೂಡ ಸಮೀಕರಣ ಕೂಡ ಇಂಪಾರ್ಟೆಂಟ್, ಇದನ್ನು ಕೂಡ ಬರೀಬೇಕು ನೀವು. ಇದು ಬರಲಿಲ್ಲ ಅಂತಂದ್ರೆ ನಿಮಗಿಲ್ಲ ಅಂದ್ರೆ 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಇದರದ್ದು ವಿವರಣೆ ಏನಂದರೆ, ಕ್ಯಾಥೋಡ್ನಲ್ಲಿ ಆಕ್ಸಿಜನ್ ಮತ್ತು ಆ್ಯನೋಡ್ನಲ್ಲಿ ಆಕ್ಸಿಜನ್ ಮತ್ತು ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಸಂಗ್ರಹಣೆ ಆಗುತ್ತೆ. ನಾನು ಇವಾಗಲೇ ಹೇಳಿದ್ನಿ, ಇದು ಕ್ಯಾಥೋಡ್ನಲ್ಲಿ ಇಲ್ಲಿ ಹೈಡ್ರೋಜನ್, ಇದು ಕ್ಯಾಥೋಡ, ಇಲ್ಲಿ ಹೈಡ್ರೋಜನ್ ಸಂಗ್ರಹಣೆ ಆಗ್ತೈತಿ. ಇದು ಆ್ಯನೋಡ, ಇಲ್ಲಿ ಆಕ್ಸಿಜನ್ ಸಂಗ್ರಹಣೆ ಆಗ್ತೈತಿ. ದೆನ್ ನೆಕ್ಸ್ಟ್ ನಾನು ಹೇಳಿದ್ನಿ ಅವಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು 2:1. ಹೈಡ್ರೋಜನ್ 2 ಅನುಪಾತದಲ್ಲಿದ್ದರೆ ಆಕ್ಸಿಜನ್ 1 ಅನುಪಾತದಲ್ಲಿ ಇರ್ತೈತೆ ಅಂತ ನಾನು ಆವಾಗಲೇ ಹೇಳಿದ್ದೆ. ಮತ್ತು ಶುದ್ಧ ನೀರು ವಿದ್ಯುತ್ ಅವಾಹಕವಾಗಿದ್ದು ವಾಹಕತೆಯನ್ನು ಉಂಟು ಮಾಡಲು ಕ್ರಿಯೆ ಜರುಗಲು ಮೊದಲು ನೀರಿಗೆ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸುವುದು ಅತ್ಯವಶ್ಯಕ. ಅಂದರೆ ಶುದ್ಧ ನೀರು ಯಾವತ್ತೂ ವಿದ್ಯುತ್ ಹರಿಯಕ್ಕೆ ಬಿಡೋಂಗಿಲ್ಲ. ಅದಕ್ಕೋಸ್ಕರ ಈ ಕ್ರಿಯೆ ನಡಿಬೇಕಂದ್ರೆ ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲದ 1-2 ಹನಿಗಳನ್ನು ನಾವು ಹಾಕಬೇಕಂತ ಹೇಳ್ತೇನೆ. ದೆನ್ ನೆಕ್ಸ್ಟ್, 3ನೆಯ ರಾಸಾಯನಿಕ ಕ್ರಿಯೆಯ ವಿಧ ಯಾವುದಂದ್ರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು? ಇದೊಂಥರ ಏನು ಹೊಸದಾಗಿ ಕೇಳೋದಲ್ಲ. ಸ್ಥಾನಪಲ್ಲಟ ಅಂದ್ರೇನ? ಒಂದು ಜಾಗ ಬಿಟ್ಟು ಇನ್ನೊಂದು ಕಡೆ ಹೋಗೋದನ್ನು ಸ್ಥಾನಪಲ್ಲಟ ಅಂತ ಕರೀತಾರೆ. ಇಲ್ಲಿ ಸ್ಥಾನಪಲ್ಲಟ ಅಂದ್ರೇನ? ಧಾತುಗಳು ಒಂದು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರ್ತಾವ, ಇನ್ನೊಂದು ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರ್ತಾವ. ಇಲ್ಲಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಧಾತು ಏನಿರುತ್ತಲ್ಲ, ಕಡಿಮೆ ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಧಾತುವಿನ ಲವಣ ದ್ರಾವಣ, ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹ ಅಥವಾ ಧಾತು ಇರ್ತಲ್ಲ, ಅದು ಒಂದು
ಯಾವುದೋ ಒಂದು ಇನ್ನೊಂದು ಧಾತುವಿನ ಜೊತೆ ಅಥವಾ ಇನ್ನೊಂದು ಸಂಯುಕ್ತದ ಜೊತೆ ಇನ್ನೊಂದು ಲವಣದ ಜೊತೆ ಏನು ಮಾಡಿರ್ತೈತಿ, ಬಾಂಡಿಂಗ್ ಮಾಡ್ಕೊಂಡಿರ್ತೈತಿ. ಆ ಬಾಂಡಿಂಗನ್ನು ಹೆಚ್ಚಿನ ಕ್ರಿಯಾಶೀಲತೆ ಆಗಿರ್ತಕ್ಕಂಥ ಧಾತು ಏನಿರ್ತದ ಅದನ್ನು ಕಟ್ ಮಾಡಿ ನನ್ನ ಕಡೆ ಬಾನಿ ಅಂತ ಕರಿತೈತಿ. ಆವಾಗ ಯಾವುದೇ ಆಗಲಿ ಜಾಸ್ತಿ ಶಕ್ತಿಶಾಲಿ ಇರ್ತಕ್ಕಂಥವ್ರ ಹತ್ತಕ ಹೋಗ್ತಾವೆ. ಹಂಗೆ ಜಾಸ್ತಿ ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲವಣ ಏನಂತಾರೋ ಲವಣ ದ್ರಾವಣಗಳು ಕಡಿಮೆ ಕ್ರಿಯಾಶೀಲತೆ ಇರ್ತಕ್ಕಂಥ ಲವಣ ದ್ರಾವಣದಿಂದ ವಿಭಜನೆ ಹೊಂದಿ ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಧಾತುಗಳ ಜೊತೆ ಏನು ಮಾಡ್ತಾವೆ, ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊತಾವೆ. ಇಲ್ಲಿ ಕೂಡ ಹಂಗೆ ಆಗೋದು. ಇಲ್ಲಿ ನೋಡ್ರಿ, ಬೇಕಿದ್ರೆ ಕ್ರಿಯಾಶೀಲ ಲೋಹವು ತನಗಿಂತ ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಅದರ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನೇ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಬೇಕಿದ್ರೆ ಕಬ್ಬಿನ ಏನೈತಿ, ತಾಮ್ರಕ್ಕಿಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದೈತಿ. ಅದಕ್ಕೋಸ್ಕರ ಕಬ್ಬಿಣವು ತನಗಿಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತೆ. ಇಲ್ಲಿ ನೋಡ್ರಿ, Fe+CoSO4 ಅಂತಂದ್ರೆ ತಾಮ್ರದ ಸಲ್ಫೇಟ್. ಈ ತಾಮ್ರ ಸಲ್ಫೇಟನ್ನು ಎರಡು ಕಬ್ಬಿಣ ಮತ್ತು ತಾಮ್ರ ಸಲ್ಫೇಟ್ ಎರಡು ರಾಸಾಯನಿಕ ಕ್ರಿಯೆಗೆ ಒಳಗೊಂಡಾಗ ಏನಾಗ್ತದೆ ಅಂದ್ರೆ ಕಬ್ಬಿಣ ಸಲ್ಫೇಟ್ ಉಂಟಾಗಿ ತಾಮ್ರ ಒಂದೇ ಧಾತುವಾಗಿ ಉಳ್ಕೊಳುತ್ತೆ. ಮತ್ತು ಇಲ್ಲಿ ಸ್ಥಾನಪಲ್ಲಟ ಹೊಂದಿದ್ದು ನೋಡ್ರಿ, ಇಲ್ಲಿ SO4 ಇದ್ದದ ಫಸ್ಟ್ ಯಾವ್ದ್ರ ಜೊತೆ ಇತ್ತು, ತಾಮ್ರ ಜೊತೆ ಇತ್ತು. ಇವಾಗ ಕಬ್ಬಿನ ಜೊತೆ ಅದು ಬಾಂಡಿಂಗ್ ಮಾಡ್ಕೊಂಡೈತಿ. ಯಾಕಂತಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಜಾಸ್ತಿ ಕ್ರಿಯಾಶೀಲತೆಯನ್ನು ಹೊಂದೈತಿ. ಕ್ರಿಯಾಶೀಲತೆಯಲ್ಲಿ ಕಬ್ಬಿಣ ಏನು ಬರುತ್ತಲ್ಲ ಅದು ಸಿಯುಗಿಂತ ಜಾಸ್ತಿ ಕ್ರಿಯಾಶೀಲತೆಯನ್ನು ಹೊಂದೈತಿ ಅಂತ ನಾನು ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದಕ್ಕೆ ಹಲವಾರು ಉದಾಹರಣೆಗಳದಾವೆ. ಇವೆಲ್ಲ ನೀವೇ ನೋಡ್ಕೊಳ್ಳಿ. ಇವೆಲ್ಲ ಒಂದ್ಸರಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಇವಾಗ 4ನೆಯ ರಾಸಾಯನಿಕ ಕ್ರಿಯೆಯ ಒಂದು ವಿಧ ಯಾವುದಂದ್ರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಇದೇನು ದ್ವಿಸ್ಥಾನಪಲ್ಲಟ ಅಂದ್ರೆ ಎರಡೂ ಕಡೆ ವಿನಿಮಯ ಆಗುತ್ತೆ. ಇಲ್ಲಿ ಅದರದ್ದು ವಸ್ತು ಇದ್ರ ಕಡೆ ಹೋಗುತ್ತೆ, ಇದ್ರ ವಸ್ತು ಅದ್ರ ಕಡೆ ಹೋಗುತ್ತೆ. ಅದರ ಅಯಾನು ಇದ್ರ ಕಡೆ ಬರ್ತದೆ, ಇದರ ಅಯಾನು ಅದ್ರ ಕಡೆ ಬರ್ತದೆ. ಇಲ್ಲಿ ಎರಡು ಸಂಯುಕ್ತಗಳ ಒಳಗೆ ಏನಾಗ್ತದೆ ಅಂದ್ರೆ ಸ್ಥಾನಪಲ್ಲಟ ಆಗ್ತದೆ. ಅದಕ್ಕೆ ಇಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ನೋಡ್ಕೋರಿ ಬೇಕಿದ್ರೆ ಎರಡು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾದರೆ ಅದನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಉದಾಹರಣೆ ಜೊತೆ ನಾನು ನೋಡ್ಕೊಂಡು ಹೋದ್ರೆ ಆರಾಮಾಗಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಸೋಡಿಯಂ ಸಲ್ಫೈಡ್ ಐತಿ ಮತ್ತು ಬೋರಿಯಂ ಕ್ಲೋರೈಡ್ ಐತಿ. ಇಲ್ಲಿ ನೋಡ್ಕೊರಿ, ನೆಕ್ಸ್ಟ್ ಅದ ಎರಡು ಒಂದಕ್ಕೊಂದು ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ ಹೆಂಗಾಗ್ತದೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಆಗ್ತದೆ, ಬೋರಿಯಂ ಸಲ್ಫೇಟ್ ಆಗ್ತೈತಿ. ಇಲ್ಲಿ ಏನಾಗೈತಿ, ಸೋಡಿಯಂ ಇದ್ದದ ಕ್ಲೋರೈಡ್ಸ್ ಏನದಾವಲ್ಲ ಅವನ್ನೆಲ್ಲ ಸ್ಥಾನಪಲ್ಲಟ ಅಲ್ಲಿಂದ ಬೋರಿಯಂ ಕ್ಲೋರೈಡ್ದಿಂದ ಕ್ಲೋರಿಯಂ ಅಂಶಗಳನ್ನೆಲ್ಲ ತನ್ನ ಕಡೆ ತೊಗೊಂಡೈತಿ. ಮತ್ತು ಸಲ್ಫೇಟ್ಗಳನ್ನ ಎಲ್ಲ ಬೋರಿಯಂ ಕಡೆ ಕಳಿಸ್ಕೊಟ್ಟೈತಿ. ಇಲ್ಲಿ ನೋಡ್ರಿ, ಇದಕ್ಕೆ ಏನಂತಾರೋ ದ್ವಿಸ್ಥಾನಪಲ್ಲಟ ಅಂತ ಕರೀತಾರೆ. ಇದು ನಿಮ್ಗೆ ಆರಾಮಾಗಿ ಅರ್ಥ ಆಗೈತೆ ಅಂತ ನಾನು ಹೇಳ್ತೀನಿ. ದೆನ್ ನೆಕ್ಸ್ಟ್ ಇವೆಲ್ಲ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿವೆ. ಈ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಜಲವಿನಿಮಯಗೊಳ್ಳದ ವಸ್ತು ಉಂಟಾದರೆ ಅದನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ಪ್ರಕ್ಷೇಪಣ ಕ್ರಿಯೆ ಅಂದರೆ ಹಿಂಗೆ, ಈ ಕ್ರಿಯೆಯಲ್ಲಿ ಬಿಳಿ ಬಣ್ಣದ ಜಲವಿನಿಮಯಗೊಳ್ಳದ ಅಂದರೆ ಕರಗದ ವಸ್ತು ಬೋರಿಯಂ ಉಂಟಾಗೈತಿ. ಬೋರಿಯಂ ಸಲ್ಫೇಟ್ ಏನೈತಿ ಅದು ನೀರಿನಾಗ ಕರಗಂಗಿಲ್ಲ. ಅಂಥ ವಸ್ತುಗಳು ಉಂಟಾದ್ರೆ ಅದನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ಅಂಥ ವಸ್ತುವನ್ನು ಏನಂತ ಕರೀತಾರೆ, ಪ್ರಕ್ಷೇಪ ಅಂತ ಕರೀತಾರೆ. ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಜಲದ ಅಂದ್ರೆ ನೀರಿನಾಗ ಅದು ಕರಗದೇ ಇರತಕ್ಕಂಥ ವಸ್ತು ಉಂಟಾದ್ರೆ ಅದನ್ನು ಏನಂತ ಕರೀತಾರೆ, ಪ್ರಕ್ಷೇಪ ಅಂತ ಕರೀತಾರೆ. ಆ ರಾಸಾಯನಿಕ ಕ್ರಿಯೆನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ.
ಇವಾಗ ಅರ್ಥ ಆಯಿತು ಅನ್ಕೊತೀನಿ. ಇವಾಗ ನೆಕ್ಸ್ಟ್ ನಾವು ನೋಡ್ಕೊಂಡು ಹೋಗೋದಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ರೆಡಾಕ್ಸ್ ರಿಯಾಕ್ಷನ್ಗಿಂತ ಮೊದಲ ಅಪಕರ್ಷಣ ಉತ್ಕರ್ಷಣ ಕ್ರಿಯೆಗಳಂತ ಏನಂತ ನೋಡ್ಕೋಬೇಕು. ಫಸ್ಟ್ ಅಪಕರ್ಷಣ ಕ್ರಿಯೆ ಅಂದರೆ ಏನಂತ ನೋಡ್ಕೊಳ್ಳೋಣ. ಅಪಕರ್ಷಣ ಕ್ರಿಯೆ ಅಂದ್ರೆ ಏನ? ಈ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಏನಾಗ್ತೈತಿ, ಒಂದು ಆಕ್ಸಿಜನನ್ನು ಬಿಟ್ಕೊಡ್ತೈತಿ, ಇಲ್ಲತ್ತಂದ್ರೆ ಹೈಡ್ರೋಜನನ್ನು ಪಡೆದುಕೊಳ್ತೈತಿ. ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅಥವಾ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಆ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ. ಈ ಉದಾಹರಣೆಗೆ ನೋಡಿರ್ಬೇಕಿದ್ರೆ ZnO ಪ್ಲಸ್ ಸಿ ಎರಡು ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ ಇಲ್ಲಿ ZnO ಇದ್ದದ್ದು ಏನು ಬಿಟ್ಕೊಡೈತಿ, ಆಕ್ಸಿಜನ್ ಅಂಶವನ್ನು ಕಾರ್ಬನ್ಗೆ ಬಿಟ್ಕೊಡೈತಿ. ನೋಡಿರ್ಬೇಕಿದ್ರೆ ಇಲ್ಲಿ ಅಪಕರ್ಷಣ ಉಂಟಾಗೈತಿ. ಇಲ್ಲಿ ಆಕ್ಸಿಜನ್ನ ವಿನಿಮಯ ಅಂತಂದ್ರೆ ಆಕ್ಸಿಜನ್ ಬಿಟ್ಕೊಟ್ಟೈತಿ. ದೆನ್ ನೆಕ್ಸ್ಟ್ ಅಪಕರ್ಷಣಕ್ಕೆ ಇನ್ನೊಂದು ಉದಾಹರಣೆ ಏನಂದ್ರೆ ನೈಟ್ರೋಜನ್ ಪ್ಲಸ್ ಹೈಡ್ರೋಜನ್ ಎರಡು ಶೇರ್ ಏನಾಗೈತಿ, ನೈಟ್ರಸ್ ಆಗೈತಿ. ನೋಡ್ರಿ ಬೇಕಿದ್ರೆ ಇದನ್ನು ಏನಂತ ಕರೀತಾರೆ, ಅಪಕರ್ಷಣ ಕ್ರಿಯೆ. ಇಲ್ಲಿ ಏನಾಗೈತಿ, ಹೈಡ್ರೋಜನ್ ಪಡ್ಕೊಂಡೈತಿ. ಏನ ನೈಟ್ರೋಜನ್ ಇದ್ದ ಹೈಡ್ರೋಜನ್ ಪಡ್ಕೊಂಡೈತಿ. ಇದನ್ನು ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಉತ್ಕರ್ಷಣ ಕ್ರಿಯೆನ ನೋಡ್ಕೊಳ್ಳೋಣ. ಉತ್ಕರ್ಷಣ ಕ್ರಿಯೆ ಅಂದರೆ ಏನ? ಅದರ ಅಪೋಸಿಟ್. ಅಪಕರ್ಷಣ ಕ್ರಿಯೆ ಅಪೋಸಿಟ್. ಉತ್ಕರ್ಷಣ ಅಪಕರ್ಷಣ ಇವೆರಡು ಏನೋ ಅಪೋಸಿಟ್ ವರ್ಡ್ಗಳು ಅಂತ ತಿಳ್ಕೊಂಬೇಡ್ರಿ. ಅಪಕರ್ಷಣ ಕ್ರಿಯೆಯಲ್ಲಿ ಏನಾಗ್ತೈತಿ, ಆಕ್ಸಿಜನ್ ಪಡ್ಕೊಳ್ತೈತಿ, ಹೈಡ್ರೋಜನ್ ಕಳ್ಕೊಳ್ತೈತಿ, ಹೈಡ್ರೋಜನನ್ನು ಬಿಟ್ಕೊಡ್ತೈತಿ. ಇದನ್ನು ಏನಂತ, ಈ ಕ್ರಿಯೆಯನ್ನು ಏನಂತ ಕರೀತಾರೆ, ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ನೋಡಿರ್ಬೇಕಿದ್ರೆ ಕಾರ್ಬನ್ ಜೊತೆ ಆಕ್ಸಿಜನ್ ಎರಡು ಏನಂತಾರೋ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಹೊಂದೈತಿ. ಅದೇ ಇಲ್ಲಿ ನೋಡ್ರಿ, ಹೈಡ್ರೋಜನ್ ಸಲ್ಫೇಟ ಕ್ಲೋರಿನ್ ಜೊತೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಏನಾಗ್ತೈತಿ, ಹೈಡ್ರೋಜನ್ ಕ್ಲೋರೈಡ್ ಆಗ್ತೈತಿ. ಇದೇನು ಸಲ್ಫರ್ ಏನಿರ್ತೈತಿಲ್ಲ, ಸಲ್ಫರ್ನ ಬಿಡುಗಡೆ ಮಾಡ್ತೈತಿ. ಇಲ್ಲಿ ಏನಾಗೈತಿ, ಹೈಡ್ರೋಜನನ್ನು ಕಳ್ಕೊಂಡೈತಿ. ಅದಕ್ಕೋಸ್ಕರ ಇಲ್ಲಿ ಏನು ಉತ್ಕರ್ಷಣ ಕ್ರಿಯೆ ಅಂತ ಆಗೈತಿ ಅಂತ ಅನ್ನೋಣ. ಇವಾಗ ನಾವು ಮೇನ್ ಮುದ್ದಕ್ಕೆ ಹೋಗೋದಂದ್ರೆ ಏನಂದ್ರೆ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನ? ಇಲ್ಲಿ ಒಂದು ಪ್ರತಿವರ್ತಕ ಏನು, ಇಲ್ಲಿ ಎರಡು ವಸ್ತುಗಳು ಅಂದ್ರೆ ಏನು, ಎರಡು ಪ್ರತಿವರ್ತಕಗಳೇನು ಬರ್ತಾವಲ್ಲ, ಆ ಎರಡು ಪ್ರತಿವರ್ತಕಗಳು ಯಾವ ರೀತಿ ರಾಸಾಯನಿಕ ಕ್ರಿಯೆಗೆ ಒಳಗೊಳ್ತವು, ಒಂದು ಯಾವ ರೀತಿ ರಾಸಾಯನಿಕ ಕ್ರಿಯೆಗೆ ಒಳಗೊಳ್ತೈತಿ, ಇನ್ನೊಂದು ಯಾವ ರೀತಿ ರಾಸಾಯನಿಕ ಕ್ರಿಯೆಗೆ ಒಳಗೊಳ್ತೈತಿ ಅನ್ನೋದ ಇಲ್ಲಿ ಹೇಳ್ತೇವೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಉತ್ಕರ್ಷಣ, ಚೆನ್ನಾಗಿ ನೋಡ್ಕೊಡ್ರಿ, ಒಂದು ಪ್ರತಿವರ್ತಕ ಉತ್ಕರ್ಷಣ ಕ್ರಿಯೆಗೆ ಒಳಗೊಳ್ತೈತಿ, ಇನ್ನೊಂದು ಪ್ರತಿವರ್ತಕ ಅದರ ಜೊತೆ ಇನ್ನೊಂದು ರಾಸಾಯನಿಕ ಕ್ರಿಯೆಗೆ ಒಳಪಡ್ತಿರ್ತೈತೆ ಪ್ರತಿವರ್ತಕ, ಅದು ಅಪಕರ್ಷಣ ಕ್ರಿಯೆಗೆ ಒಳಗೊಂಡರೆ ಅದನ್ನು ಏನಂತ ಕರೀತಾರೆ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ರೆಡಾಕ್ಸ್ ಕ್ರಿಯೆಗಳು ಅಥವಾ ರೆಡಾಕ್ಸ್ ರಿಯಾಕ್ಷನ್. ನೋಡ್ರಿ ಇಲ್ಲಿ ಉದಾಹರಣೆ ಬೇಕಾದ್ರೆ ನೋಡ್ರಿ, ಸಿಯು ತಾಮ್ರದ ಆಕ್ಸೈಡ್ ಇದ್ದದ ಹೈಡ್ರೋಜನ್ ಜೊತೆ ಏನು ಮಾಡ್ತೈತಿ, ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ತಾಮ್ರದ ಆಕ್ಸೈಡ್ ಏನಿರ್ತೈತಿ ಅಪಕರ್ಷಣ ಕ್ರಿಯೆಗೆ ಒಳಪಡ್ತೈತಿ ಮತ್ತು ಹೈಡ್ರೋಜನ್ ಏನಿರ್ತೈತಿ ಉತ್ಕರ್ಷಣ ಕ್ರಿಯೆಗೆ ಒಳಪಡ್ತೈತಿ. ತಾಮ್ರದ ಆಕ್ಸೈಡ್ ಹೆಂಗೆ ಅಪಕರ್ಷಣ ಕ್ರಿಯೆಗೆ ಒಳಪಡ್ತೈತಿ ಅಂದ್ರೆ ಅದು ಆಕ್ಸಿಜನನ್ನು ಇಲ್ಲಿ ನೋಡ್ರಿ ಬಿಟ್ಟು ಕೊಡ್ತೈತಿ, ಅದಕ್ಕೆ ಹೈಡ್ರೋಜನ್ಗೆ. ಬಟ್ ಅದ ಹೈಡ್ರೋಜನ್ ಇದ್ದದ ಉತ್ಕರ್ಷಣ ಕ್ರಿಯೆಗೆ ಹೆಂಗೆ ಒಳಪಡ್ತೈತಿ ಅಂದ್ರೆ ಅದು ಆಕ್ಸಿಜನನ್ನು ಪಡ್ಕೋತೈತಿ, ಅದಕ್ಕೋಸ್ಕರ ಅದು ಉತ್ಕರ್ಷಣ ಕ್ರಿಯೆಗೆ ಒಳಪಡ್ತೈತಿ. ಇಲ್ಲಿ ಅಪಕರ್ಷಣ ಕ್ರಿಯೆ ಮತ್ತು ಉತ್ಕರ್ಷಣ ಕ್ರಿಯೆ ಎರಡೂ ಆಗ್ಯಾವು. ಅವೆರಡೂ ಆಗೋದನ್ನು ಏನಂತ ಕರೀತಾರೆ, ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರೀತಾರೆ. ಇದು ಚೆನ್ನಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೂ ಉದಾಹರಣೆ ಐತಿ ಇಲ್ಲೊಂದು, ಇದನ್ನು ನೀವು ನೋಡ್ಕೊಳ್ರಿ. ಇಲ್ಲೊಂದು ಐತಿ ನೋಡ್ರಿ, ಬೇಕಂದ್ರೆ ಇದನ್ನು ಕೂಡ ನೋಡ್ಕೊಳ್ರಿ. ದೆನ್ ನೆಕ್ಸ್ಟ್ ನಾವು ಲಾಸ್ಟಿಗೆ ಬಂದಿರೋದು ನಶಿಸುವಿಕೆ, ಕೊರೋಜನ್. ನಶಿಸುವಿಕೆ ಅಥವಾ ಕೊರೋಜನ್ ಅಂದರೆ ಏನಂತ ಕರೀತಾರೆ. ಏನಪ್ಪ, ನೀವು ನೋಡಿರ್ತೀರಿ ಏನಂದ್ರೆ ಕಬ್ಬನ್ನ ನೋಡಿರ್ತೀರಿ, ಕಬ್ಬನ್ನ ನೀರಿನಾಗ ಇಟ್ಟ ಹೊರಗೆ ತೆಗೆದು ಗಾಳಿಗೆ ಇಟ್ಟಾಗ ಏನಾಗ್ತೈತಿ, ಅದು ತುಕ್ಕು ಹಿಡಿತೈತಿ. ಅದನ್ನೇ ಏನಂತ ಕರೀತಾರೆ, ನಶಿಸುವಿಕೆ ಅಂತ ಕರೀತಾರೆ. ಲೋಹಗಳು ತೇವಾಂಶ, ಗಾಳಿ ಅಥವಾ ಆಮ್ಲಗಳೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ತಾವೆ. ಅವುಗಳನ್ನು ಏನಂತ ಕರೀತಾರೆ, ನಶಿಸುವಿಕೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಏನಂದ್ರೆ ನಾ ಈಗಿನ ಹೇಳಿ
ಕಬ್ಬಿನ ತುಕ್ಕು ಹಿಡಿಯುವುದು, ಬೆಳ್ಳಿಯ ಮೇಲಿನ ಕಪ್ಪು ಲೇಪನ, ತಾಮ್ರದ ಮೇಲಿನ ಹಸಿರು ಲೇಪನಗಳು, ಇವುಗಳೆಲ್ಲ ನಶಿಸುವಿಕೆ ಉದಾಹರಣೆಗಳು. ನಶಿಸುವಿಕೆ ಅಂತ ಏನೂ ಇಲ್ಲ, ಜಸ್ಟ್ ಅದೇನು ತುಕ್ಕು ಹಿಡಿಯೋದು ಅಂತ ಕರೀತಾರಲ್ಲ ಅದನ್ನು ನಶಿಸುವಿಕೆ ಅಂತ ಕರೀತಾರೆ. ಅದು ಹೆಂಗೆ ನಶಿಸುವಿಕೆ ಯಾವ ರೀತಿ ಆಗ್ತದೆ ಅಂದ್ರೆ ನೋಡ್ರಿ, ತೇವಾಂಶ ಗಾಳಿ ಮತ್ತು ಆಮ್ಲಗಳ ಜೊತೆ ರಾಸಾಯನಿಕ ಕ್ರಿಯೆ ಆಗ್ಬೇಕು ಅಥವಾ ರಾಸಾಯನಿಕ ಕ್ರಿಯೆ ವರ್ತನೆ ಆಗ್ಬೇಕು, ಅವಾಗ ಏನಾಗ್ತೈತಿ ಅದ ನಶಿಸುವಿಕೆಗೆ ಒಳಪಡ್ತೈತಿ. ಈ ಉದಾಹರಣೆಗಳು ಇಂಪಾರ್ಟೆಂಟ್, ಇವು 1 ಮಾರ್ಕ್ಸಿಗೆ ಬೀಳ್ತಾವೆ, ಇವುಗಳನ್ನು ಸ್ವಲ್ಪ ನೋಡ್ಕೊಳ್ರಿ. ದೆನ್ ನೆಕ್ಸ್ಟ್ ಕಮಟುವಿಕೆ. ಕಮಟುವಿಕೆ ಅಂದರೆ ರ್ಯಾನ್ಸಿಡಿಟಿ ಅಂತ ಇಂಗ್ಲೀಷ್ನಾಗ ಕರೀತಾರೆ. ಕಮಟುವಿಕೆ ಅಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣಗೊಂಡು, ಉತ್ಕರ್ಷಣ ಅಂದರೆ ಈಗಿನ ನೋಡಿದಿರಿ ಉತ್ಕರ್ಷಣ ಕ್ರಿಯೆ ಅಂದ್ರೆ ಆಕ್ಸಿಜನನ್ನು ಪಡೆದುಕೊಳ್ಳೋದು, ಹೈಡ್ರೋಜನನ್ನು ಬಿಟ್ಕೊಡೋದು. ಆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣಗೊಂಡು ಏನು ಮಾಡ್ತಾವಂದ್ರೆ ಅವುಗಳ ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಕಂಡು ಬರ್ತದೆ. ಅದನ್ನು ಏನಂತ ಕರೀತಾರೆ? ಕಮಟುವಿಕೆ. ನೀವು ನೋಡಬೇಕಾದ್ರೆ ಉದಾಹರಣೆ ನಾನು ಹೇಳ್ತೀನಿ. ಚಿಪ್ಸ್ ಪ್ಯಾಕೆಟ್ ತೊಗೊಳ್ರಿ, ಚಿಪ್ಸ್ ಪ್ಯಾಕೆಟ್ದಾಗ ಗಾಳಿ ಹಾಕಿಟ್ಟಿರ್ತಾರೆ, ಅದನ್ನು ಗಾಳಿ ತೆಗೀರದ್ರಾಗಿಂದ ತೆಗೆದ ಒಂದು 4 ದಿನ ಬಿಡ್ರಿ, ಆಮೇಲೆ ನೀವು ತಿನ್ನಕ್ಕೆ ಹೋಗ್ರಿ, ಅದು ಒಂಥರ ಸ್ಮೆಲ್ಲ ಬೇರೆ ಇರ್ತೈತಿ, ಮತ್ತು ಇನ್ನೊಂದೇನು ಅದ್ರ ಟೇಸ್ಟ್ ಕೂಡ ಹೋಗಿರ್ತೈತಿ. ಅದಕ್ಕೋಸ್ಕರ ಅದು ಯಾಕೆ ಹಂಗಾಗಿರ್ತೈತೆ ಅಂದ್ರೆ ಅದು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿರ್ತೈತಿ, ಅದು ಕಮಟುವಿಕೆಗೆ ಒಳಪಟ್ಟಿರ್ತೈತಿ ಅಂತ ನಾವು ಹೇಳ್ತೇವೆ. ಈ ಕಮಟುವಿಕೆ ತಡೆಗಟ್ಟುವ ಕ್ರಮಗಳು, ಕಮಟುವಿಕೆ ಎಂದರೇನು ಮತ್ತು ಕಮಟುವಿಕೆ ತಡೆಗಟ್ಟುವ ಕ್ರಮಗಳು ಅಂತ ಇದನ್ನು 3 ಮಾರ್ಕ್ಸಿಗೂ ಕೂಡ ಕೇಳ್ಬೋದು. ಇದನ್ನು ಚೆನ್ನಾಗಿ ಓದ್ಕೊಳ್ರಿ. ಕಮಟುವಿಕೆಯನ್ನು ತಡೆಗಟ್ಟುವ ಕ್ರಮಗಳು ಯಾವುವು? ಅವುಗಳು ಯಾವುವಂದ್ರೆ, ಒಂದು ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳಿಗೆ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಪ್ರತಿ ಉತ್ಕರ್ಷಣ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಬಳಸ್ತಾರೆ. ನೆಕ್ಸ್ಟ್, ಇಂಥ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಸಂಗ್ರಹಿಸುವುದರಿಂದ ಉತ್ಕರ್ಷಣೆ ಒಳಗೊಳ್ಳುವುದನ್ನು ನಿಧಾನಗೊಳಿಸಬಹುದು. ನೆಕ್ಸ್ಟ್, ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣದಲ್ಲಿ ಅಂದ್ರೆ ಚಿಪ್ಸ್ ಏನು ಒಳದೇನು ಇರ್ತದಲ್ಲ ಅದ್ರೊಳಗೆ ಏನು ಹಾಕ್ತಾರೆ? ನೈಟ್ರೋಜನ್ ಹಾಕ್ತಾರತ್ ನೋಡ್ರಿ. ನೈಟ್ರೋಜನ್ ಅನಿಲವನ್ನು ಹಾಕಿದಾಗ ಅದೇನಾಗ್ತದೆ? ಉತ್ಕರ್ಷಣೆ ಆಗ್ಲಕ್ಕ ಬಿಡಂಗಿಲ್ಲ ಅದು. ಸೊ ಇವತ್ತು ನಾವು ಪೂರ್ತಿಯಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯವನ್ನು ನೋಡ್ಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ, ಇನ್ನೊಂದ್ಸರಿ ಪಾಸ್ ಮಾಡಿ ನೋಡಿ. ನಿಮಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಆ್ಯಂಡ್ ನಾಳೆ ನಾವು ಹೊಸ ವಿಡಿಯೋದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ಬರೋಣ ಅಂತ ಹೇಳ್ತಾ ಬಾಯ್.